ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ದ ಮೇನ್ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ದ ಮೇನ್ ಡೇ ಅಂದ್ರೆ ಎಂಗೇಜ್ಮೆಂಟ್ ಡೇ ಫೈನಲಿ ಬಂದಾಯ್ತು. ಸೊ ಎಂಗೇಜ್ಮೆಂಟ್ ತಯಾರಿ, ಎಂಗೇಜ್ಮೆಂಟ್ ಶಾಪಿಂಗ್ ಪ್ರತಿಯೊಂದನ್ನು ನೋಡ್ಕೊಂಡ್ ಬಂದಿರ್ತೀರಾ. ಸೊ ಒಂದು ಸೀರೀಸ್ ತರಾನೇ ಆಗೋಯ್ತು ಇದು. ಅಂಡ್ ಇವತ್ತು ಫೈನಲಿ ಎಂಗೇಜ್ಮೆಂಟ್ ದಿನ. ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಇವಾಗ ಬೆಳಿಗ್ಗೆ ಎದ್ದು ಫುಲ್ ಬ್ರಷ್ ಅಂಡ್ ಫ್ರೆಶ್ ಆಗ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರು ಕೂಡ ಬಂದಿದ್ದಾರೆ. ಅಂಡ್ ಯಾರು ಅಂತ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ, ಬಟ್ ಮುಂದೆ ಡೆಫಿನೆಟ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಇವತ್ತು ಯಾವ ರೀತಿಯಾಗಿ ಮೇಕಪ್ ನ ಮಾಡಿಸ್ಕೊಂತೀವಿ. ಅಂಡ್ ಇನ್ನೊಂದೇನು ಗೊತ್ತಾ, ಸೊ ಇವರು ನನಗಷ್ಟೇ ಅಲ್ಲದಂತೆ ಶಾರದಾಕ್ಕಂಗೂ ಇವರೇ ಮೇಕಪ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮದುವೆ ಹೆಣ್ಣಿಗೂ ಕೂಡ ಇವರೇ ಮೇಕಪ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಮೇಕಪ್ ಯಾವ ರೀತಿಯಾಗಿ ಟರ್ನ್ ಔಟ್ ಆಗುತ್ತೆ, ಏನು ಎತ್ತ ಅಂತ ನಿಮ್ ಜೊತೆ ಇವತ್ತು ಕಂಪ್ಲೀಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತೀನಿ. ಸೊ ಇವತ್ತಿನ ಮೇನ್ ಬಂದ್ಬಿಟ್ಟು ಮೇಕಪ್ ಅಂಡ್ ತಯಾರಿ ಪ್ರತಿಯೊಂದೂ. ಸೊ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಏನಾದ್ರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂತೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಹೇರ್ ಅಂಡ್ ಮೇಕಪ್ ಎಲ್ಲ ರೆಡಿ ಆದ್ಮೇಲೆ ನಾನು ಯಾವ ರೀತಿಯಾಗಿ ಕಾಣಿಸ್ತೀನಿ ಇವಾಗ ನೋಡ್ಕೊಳ್ಳಿ ಫೇಸ್ ಹೇಗಿದೆ ಅಂತ. ಅದಾದ ನಂತರ ಫೇಸ್ ಯಾವ ರೀತಿಯಾಗಿ ಟರ್ನ್ ಔಟ್ ಆಗುತ್ತೆ, ಅರುಣ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಅರುಣ ಬನ್ನಿ. ಹಾಯ್ ಅರುಣ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ರೀಸೆಂಟ್ ಆಗಿ ನೋಡಿದ್ವಿ. ಹೌದು, ರೀಸೆಂಟ್ ಆಗಿ ನೋಡಿದ್ವಿ. ಲಚ್ಚು ಅಂದ್ರೆ ನಮ್ ಲಡ್ಡು ನಾಮಕರಣ ಟೈಮಲ್ಲಿ ನೋಡಿದ್ದು. ಸೊ ಅರುಣ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಪಾಪ ಅಲ್ಲಿಂದ ಇಲ್ಲಿ ಮಂಡ್ಯ ತನಕ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅರುಣ, ಫಸ್ಟ್ ಆಫ್ ಆಲ್ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಅರುಣ, ಯಾವ ಮೇಕಪ್ ಮತ್ತೆ ಯಾವ ಹೇರ್ ಸ್ಟೈಲ್ ಎಲ್ಲ ಅವರು ಒಂದು ತಲೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಿಕ್ಸ್ ಅಂತ ಏನಿರಲ್ಲ, ನಾವೇನು ಫಿಕ್ಸ್ ಮಾಡ್ಕೊಂಡು ಅಟ್ಲೀಸ್ಟ್ ಸ್ಪಾಟ್ ಬಂದ್ಮೇಲೆ ಅಲ್ಲಿ ಚೇಂಜಸ್ ಆಗಿಬಿಡುತ್ತೆ. ಈ ಸಾರಿ ನೋಡ್ಮೇಲೆ ಆ ಔಟ್ಫಿಟ್, ಆ ಜುವೆಲ್ಸ್ ಎಲ್ಲ ನೋಡ್ಮೇಲೆ ಬೇಡ ಹಿಂಗ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಂಗ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನೋ ಒಂದು ಚೇಂಜಸ್ ಆಗ್ತಾನೆ ಇರುತ್ತೆ. ಸೊ ನೋಡೋಣ ಇವತ್ತು ಹೇಗ್ ಬರುತ್ತೆ ಅಂತ. ನನ್ಗಂತೂ ಫುಲ್ ಕಾನ್ಫಿಡೆನ್ಸ್ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಅಂಡ್ ಈ ಸತಿ ನಾವು ಸ್ವಲ್ಪ ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದೀವಿ. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನನಗೂ ಗೊತ್ತಿಲ್ಲ ಅದು. ನಾನು ಫಸ್ಟ್ ಟೈಮ್ ಅದನ್ನ ಟ್ರೈ ಮಾಡೋದು. ಬಟ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಅಂಡ್ ಏನ್ ಗೊತ್ತಾ, ಪ್ರತಿ ಸತಿ ನೀವು ಬರೀ ನನ್ನ ಮೇಕಪ್, ಲಚ್ಚು ಮೇಕಪ್, ನಂದು ಮೇಕಪ್ ಈ ರೀತಿಯಾಗಿ ನೋಡಿದ್ದೀರಾ. ಬಟ್ ಈ ಸತಿ ಎರಡು ಹೊಸ ಫೇಸಸ್ ನನ್ನ ಚಾನಲ್ ಅಲ್ಲಿ ವಿತ್ ಮೇಕಪ್ ಅಂದ್ರೆ ಮೇಕಪ್ ಮಾಡಿಸ್ಕೊತಾ ಇರೋದು ಬರುತ್ತೆ. ಸೊ ನಾನ್ ಇನ್ಫ್ಯಾಕ್ಟ್ ಅದಕ್ಕೆ ಜಾಸ್ತಿ ಎಕ್ಸೈಟೆಡ್ ಆಗಿರೋದು. ಅಲ್ಲ, ಯೂಶಲಿ ಎಲ್ಲರೂ ಅನ್ಕೋಬಹುದು ಲಚ್ಚು ಮತ್ತೆ ಸುಪ್ರಿಯಾ ಫೇರ್ ಆಗಿದ್ದಾರೆ, ಹಾಗಾಗಿ ಮೇಕಪ್ ಅಂಕ ಆಗುತ್ತೆ. ಸೊ ಇವಾಗ ಅವ್ರಿಗೆ ಲೈವ್ ಇದು ಸಿಗುತ್ತೆ ನಿಮ್ಗೆ. ಇನ್ನ ಎರಡು ಹೊಸ ಫೇಸ್ ಆಗೋದ್ರಿಂದ ಗೊತ್ತಾಗುತ್ತೆ. ಓಕೆ, ಸೊ ಬನ್ನಿ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಬನ್ನಿ ಮೇಕಪ್ ನ ಕೂಡ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಎಸ್ ಇವತ್ತಿನ ದಿನ ರೆಡಿ ಆಗೋದಕ್ಕೆ ಅಂತೂ ನಾನು ಎಷ್ಟು ದಿವಸದಿಂದ ವೇಟ್ ಮಾಡ್ತಿದ್ದೆ, ಯಾವಾಗ ನನ್ನ 5ನೇ ಎಂಗೇಜ್ಮೆಂಟ್ ಡೇ ಬರುತ್ತೆ, ಯಾವಾಗ ನಾನು ಫುಲ್ ರೆಡಿ ಆಗ್ತೀನಿ ಅಂತ. ಸೊ ಫೈನಲ್ ಇವತ್ತಿನ ದಿನ ಬಂದಾಯ್ತು. ಆ್ಯಂಡ್ ಅರುಣ ಕೂಡ ಬಂದಾಯ್ತು. ಸೊ ಅರುಣ ಹೇಳಿದ್ರು ಹೋಗ್ಬಿಟ್ಟು ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡ್ ಬಂದ್ಬಿಡಿ ಸುಪ್ರಿಯಾ, ಬೇಗ ರೆಡಿ ಆಗಕ್ಕೆ ಸ್ಟಾರ್ಟ್ ಆಗೋಣ ಅಂತ. ಬಿಕಾಸ್ ಯಾವುದೇ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸ್ ತುಂಬಾ ಕ್ಲೀನ್ ಆಗಿರೋದು ತುಂಬಾ 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 ಇಂಪಾರ್ಟೆಂಟ್. ಸೊ ಹಾಗೇನೆ ಫೇಸ್ ವಾಶ್ ಮಾಡೋಣ ಅಂತ ಬಂದೆ. ಆ್ಯಂಡ್ ನನಗೆ ಲೈಕ್ ಯೂಶ್ವಲಿ ತುಂಬ ಕ್ವೆಶನ್ಸ್ ಬರ್ತಾನೆ ಇರುತ್ತೆ ಆಯ್ತಾ. ಲೈಕ್ ಇನ್ಸ್ಟಾಗ್ರಾಮಲ್ಲೂ ಸಹ ನಂಗೆ ಕೇಳ್ತಾರೆ, ನಿಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಸುಪ್ರಿಯಾ, ನಿಮಗೆ ಯಾವತ್ತೂ ಪಿಂಪಲ್ಸ್ ಬಂದಿರೋದು ಅಥವಾ ಆಕ್ನೆ ಪ್ರಾಬ್ಲಮ್ ಆಗಿರೋದು ನೋಡೇ ಇಲ್ಲ, ನಾವು 2 years ಅಂತೂ ನೋಡಲೇ ಇಲ್ಲ ಅಂತ. ಸೊ ಹೌದು, ನನಗೆ ಅಷ್ಟಾಗಿ ಪಿಂಪಲ್ಸ್, ಆಕ್ನೆ ಏನು ಪ್ರಾಬ್ಲಮ್ ಆಗಲ್ಲ, ಟಚ್ ವುಡ್. ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಲ್ಲ. ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿದ್ದೀನಿ ನನ್ನ ಸ್ಕಿನ್ ಬಗ್ಗೆ, ನನ್ನ ಫೇಸ್ ಸ್ಕಿನ್ ಬಗ್ಗೆ ಅಂತೂ ತುಂಬ ಜಾಸ್ತಿ ಪ್ರೊಟೆಕ್ಟಿವ್ ಆಗಿದ್ದೀನಿ. ಸೊ ಏನಪ್ಪ ಅಂದರೆ ನೀವು ಒಂದೊಳ್ಳೆ ಕ್ಲೆನ್ಸರ್, ಒಂದೊಳ್ಳೆ ಮಾಯ್ಶ್ಚರೈಸರ್ ಇದೆಲ್ಲ ಯೂಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಕೂಡ ಅದೇ ರೀತಿಯಾಗಿ ನನಗೆ ನನ್ನ ಸ್ಕಿನ್ಗೆ ಸೂಟ್ ಆಗುವಂಥ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಾನು ತುಂಬ ಸತಿ ಹೇಳಿದ್ದೀನಿ, ತುಂಬ ಟೈಮಿಂದ, ಲೈಕ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಇವಾಗ 1 ವರ್ಷದಿಂದನೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ. ಸೊ ಯಾವುದಪ್ಪ ಅದು ಅಂತ ಅಂದರೆ ಇದು. ಸೊ ಇದು ಬಂದು ಡರ್ಮಾವೈವ್ ಅವ್ರದ್ದು ಹೈಡ್ರಾ ಕ್ಲೆನ್ಸರ್ ಅಂತ. ಇದೊಂದು ಸೋಪ್ ಫ್ರೀ ಕ್ಲೆನ್ಸರ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಇದರಲ್ಲಿ ಬಂದು ನ್ಯಾಚುರಲ್ ಕೊಲಾಡಿಯಲ್ ಓಟ್ ಮೀಲ್ ಎಕ್ಸ್ಟ್ರಾಕ್ಟ್ ನ ಹಾಕಿದ್ದಾರೆ. ಸೊ ತುಂಬಾನೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇಂದ ಮಾಡಿರುವಂತಹ ಒಂದು ಕ್ಲೆನ್ಸರ್ ಆಗಿರೋದ್ರಿಂದ ನಿಮ್ಮ ಫೇಸ್ ನಲ್ಲಿ ತುಂಬಾ ಡೀಪ್ ಆಗಿ ಹೋಗಿ ಇಂಪ್ಯೂರಿಟೀಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇದು. ಲೈಕ್ ಲಿಟ್ರಲಿ ನನ್ನ ಸ್ಕಿನ್ನ ತುಂಬ ಫ್ರೆಶ್ ಆಗಿ ಫೀಲ್ ಮಾಡುತ್ತೆ, ಒಂಥರ ತುಂಬ ಡೀಪಾಗಿ ಕ್ಲೆನ್ಸ್ ಮಾಡಿದೆ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ. ಇನ್ನೊಂದು ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನ ಯೂಸ್ ಮಾಡ್ಬೋದು ಅಂತ ಕೂಡ ಕ್ವೆಶನ್ ಕೇಳ್ಬೋದು. ಡೆಫಿನೆಟ್ಲಿ
ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಪುನೀತ್ ಕೂಡ ಕೆಲವೊಮ್ಮೆ ಇದನ್ನ ಯೂಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಲೈಕ್ ನನ್ನ ತಂಗಿರು ಕೂಡ ಯೂಸ್ ಮಾಡ್ತಾ ಇದೀವಿ, ಲೈಕ್ ನಾವು ಅಕ್ಕ ತಂಗಿರು ಆಲ್ಮೋಸ್ಟ್ 1 ಇಯರ್ ಇಂದ ಇದನ್ನ ಯೂಸ್ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಸೊ ಇದ್ರದ್ದು ಲಿಂಕ್ ನಾನು ಸಾಕಷ್ಟು ಸತಿ ಶೇರ್ ಮಾಡ್ತೀನಿ, ಇವತ್ತು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ, ನಿಮಗೆ ಬೇಕು ಅಂದ್ರೆ ನೀವು ಟ್ರೈ ಮಾಡಿ. ಸೊ ಈ ಒಂದು ಕ್ಲೆನ್ಸರ್ ನ ಯೂಸ್ ಮಾಡ್ತೀವಿ, ಡರ್ಮಾವೈರ್ದು ಹೈಡ್ರಾ ಕ್ಲೆನ್ಸರ್ ಅಂತ. ಲಿಟ್ರಲಿ ಲೈಕ್ ಪ್ರತಿ ಟೈಮ್ ನಾನು ಇದನ್ನ ಯೂಸ್ ಮಾಡಿದಾಗಲೆಲ್ಲ ಈ ಕ್ಲೆನ್ಸರ್ನ ನನ್ನ ಸ್ಕಿನ್ ಇನ್ನೂ ಜಾಸ್ತಿ ಬ್ರೀತ್ ಮಾಡ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತು ಒಂದು ನ್ಯಾಚುರಲ್ ಗ್ಲೋನೇ ಬಂದ್ಬಿಡುತ್ತೆ. ನೋಡ್ಬೋದು ನನ್ನ ಫೇಸ್ ಮೇಲೆ ಒಂಥರ ನ್ಯಾಚುರಲ್ ಗ್ಲೋ, ಅದನ್ನ ಯೂಸ್ ಮಾಡಿದಾಗಲೆಲ್ಲ ಒಂಥರ ಖುಷಿ ಆಗುತ್ತೆ, ಸ್ಕಿನ್ ಒಂಥರ ಫ್ರೆಶ್ ಅಂತ ಅನ್ಸುತ್ತೆ. ಎನಿವೇಸ್ ಬನ್ನಿ ಇವಾಗ ನೆಕ್ಸ್ಟ್ ಬೇಗ ಒಂದು ಸ್ವಲ್ಪ ಮಾಯಿಶ್ಚರೈಸರ್ನ ಹಚ್ಕೊಂಡ್ಬಿಡ್ತೀನಿ. ಬಿಕಾಸ್ ಇದು ನನ್ನ ಫೇವ್ರೆಟ್ ಆ್ಯಂಡ್ ನಾನು ತುಂಬ ಟೈಮಿಂದ ಈ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋಂಥ ಮಾಯಿಶ್ಚರೈಸರ್ ಬಂದು ಇದು ನ್ಯೂಟ್ರಿಡರ್ಮ್ದು ವೈಟಮಿನ್ ಇ ಇರುವಂಥ ಒಂದು ಮಾಯಿಶ್ಚರೈಸಿಂಗ್ ಲೋಷನ್. ಸೊ ನೋಡ್ಬೋದು ಆಲ್ಮೋಸ್ಟ್ ಖಾಲಿನೇ ಆಗಿಬಿಟ್ಟಿದೆ, ಬಟ್ ಇದನ್ನು ಇವಾಗ ರೀಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ಕೂಡ ಹೊಸ ತರಿಸ್ಕೊಂಡಿದ್ದೀನಿ. ಸೊ ಇದು ನೋಡಿ ಸಕ್ಕತ್ ಇಷ್ಟ ನನಗೆ ಇದು. ಸೊ ನನ್ನ ಫೇವ್ರೆಟ್ ಮಾಯಿಶ್ಚರೈಸಿಂಗ್ ಲೋಷನ್ ಅಂತಲೇ ಕರಿಬೋದು ಇದನ್ನು. ಸೊ ಇದನ್ನು ಒಂದು ಸ್ವಲ್ಪ ತಗೊತೀನಿ ನನ್ನ ಫೇಸ್ ಮೇಲೆ, ತುಂಬಾ ಚೆನ್ನಾಗಿ ಅಂದರೆ ಫೇಸ್ ಒಂಥರ ತುಂಬ ಸೂದನ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಬಿಕಾಸ್ ಈ ಒಂದು ಮಾನ್ಸೂನ್ ಸೀಸನ್ ಅಂದರೆ ಈ ಮಳೆಗಾಲದಲ್ಲಲ್ವಾ ಸ್ಕಿನ್ ತುಂಬ ಜಾಸ್ತಿ ಒಂಥರ ಏನು ಹೇಳ್ತಾರೆ ಬ್ರೇಕ್ಔಟ್ ಆಗುವಂಥ ಚಾನ್ಸಸ್ ಇರುತ್ತೆ ನಮ್ಮ ಸ್ಕಿನ್ದು. ಸೊ ಅದಕ್ಕೆ ಆದಷ್ಟು ಒಳ್ಳೆ ಕ್ಲೆನ್ಸರ್ ಮಾಯಿಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ಸೊ ನಾನು ಈ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ನೋಡ್ಬೋದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಕೂಡ ಒಂದು ನ್ಯಾಚುರಲ್ ಗ್ಲೋನೇ ಬಂದಿದೆ ಸ್ಕಿನ್ ಮೇಲೆ, ತುಂಬ ಚೆನ್ನಾಗಿ ಒಂಥರ ಫಿನಿಶಿಂಗ್ ಕೊಡುತ್ತೆ, ಸ್ಕಿನ್ನ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡುತ್ತೆ. ಸೊ ಈ ಒಂದು ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸಿಂಗ್ ಲೋಷನ್ ಅಲ್ಲಿ ವೈಟಮಿನ್ ಇ ಒಂದು ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ವೈಟಮಿನ್ ಇ ಬಂದು ನಮ್ಮ ಸ್ಕಿನ್ ಹಾಗೂ ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದೇನಪ್ಪ, ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಂದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಆ ಥರ ಎಲ್ಲ ಏನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಪ್ರತಿ ಒಂದು ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಬೋನಸ್ ಪಾಯಿಂಟ್ ಏನು ಗೊತ್ತಾ, ಲೈಕ್ ಈ ಒಂದು ನ್ಯೂಟ್ರಿಡರ್ಮ್ದು ಮಾಯಿಶ್ಚರೈಸಿಂಗ್ ಲೋಷನ್ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೈಮರ್ ಮತ್ತು ಒಂದು ಒಳ್ಳೆ ಬೇಸ್ ಆಗಿ ಆ ಥರ ಕೂಡ ಯೂಸ್ ಮಾಡ್ಬೋದು ನೀವು ಮೇಕಪ್ಗೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ದಟ್ ಇದ್ರ ಮೇಲೆ ನಾನು ಏನೇ ಮೇಕಪ್ ಮಾಡ್ಕೊಂಡ್ರು ಅಲ್ಲ ಅದನ್ನ ನನ್ನ ಸ್ಕಿನ್ನ ಹಾರ್ಮ್ ಮಾಡೋದಿಲ್ಲ. ಸೊ ಫ್ರೆಂಡ್ಸ್ ನನ್ನ ಫ್ಲಾಲೆಸ್ ಸ್ಕಿನ್ಗೆ ಸೀಕ್ರೆಟ್ ಬಂದು ಈ 2 ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಒಂಥರ ತುಂಬ ಚೆನ್ನಾಗಿದೆ, ಸ್ಪೆಷಲಿ ಈ ಒಂದು ನ್ಯೂಟ್ರಿಡರ್ಮ್ದು ಮಾಯಿಶ್ಚರೈಸಿಂಗ್ ಲೋಷನ್. ನೋಡ್ಬೋದು ನಾನು ಇನ್ನು 2ನೇ ಲೋಷನ್ನ ಮತ್ತೆ ಇವಾಗ ತರಿಸಿರೋದು, ಬಿಕಾಸ್ ಒಂದು ಆಲ್ಮೋಸ್ಟ್ ಖಾಲಿ ಆಗಕ್ಕೆ ಬಂದ್ಬಿಟ್ಟಿದೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಲೈಕ್ ನ್ಯೂಟ್ರಿಡರ್ಮ್ ಇಂಡಿಯಾಸ್ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಮತ್ತೆ ಐಬೇರಿಯಾ ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ ಅಂತ ಇದೆ ಅಲ್ಲಿ ಕೂಡ ಸಿಗುತ್ತೆ. ಇನ್ಫ್ಯಾಕ್ಟ್ ನಿಮಗೆ ನೈಕಾ ಮತ್ತೆ ಅಮೆಝಾನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅಲ್ಲಿ ಕೂಡ ನೀವು ಚೆಕ್ಔಟ್ ಮಾಡ್ಕೋಬಹುದು. ನಾನು ಬೇಕಾದ್ರೆ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ಔಟ್ ಮಾಡಿ. ಎಸ್ ಫ್ರೆಂಡ್ಸ್, ಫೈನಲಿ ನನ್ನ ಮೇಕಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟು ಹೇರ್ ಎಲ್ಲ ಪ್ರೆಪ್ ಮಾಡ್ಕೊತಾ ಇದ್ರು, ಹಾಗೆಯೇ ಅರುಣ ಬಂದ್ಬಿಟ್ಟು ನನ್ನ ಮೇಕಪ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಅರುಣ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಮೂವ ಅಂತಾನೆ ಹೇಳ್ಬೋದು, ನನ್ನ ಫೇವ್ರೆಟ್ ಮೇಕಪ್ ಆರ್ಟಿಸ್ಟ್. ಲೈಕ್ ಅವ್ರ ಹತ್ರ ಮಾಡಿಸ್ಕೊಂಡಿರೋ ಮೇಕಪ್ ಯಾವುದು ಇದುವರೆಗೂ ನಂದು ಫೇಲ್ ಆಗಿದ್ದೆ ಅಂತಾನೆ ಇಲ್ಲ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳಿದ್ವಲ್ಲ, ಸೊ ಫಸ್ಟ್ ಟೈಮ್ ನಾನು ಲೆನ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡ ಹೇಗೆ ಕಾಣಿಸುತ್ತೆ ಏನು ಅಂತ. ಸೊ ಇವಾಗ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸಿದ್ರೆ ಮದ್ವೆಗೆ ಅಂತ ಹಾಕೊಳ್ಳೋಣ ಅಂತ. ಲೆನ್ಸ್ ಯಾವತ್ತೂ ಹಾಕೊಂಡಿಲ್ಲ, ನಂದು ಹಾಕೊಂಡಿದ್ದಾಳೆ ಲಚ್ಚು ಎಂಗೇಜ್ಮೆಂಟ್ ಅಲ್ಲಿ. ಹೌದಾ? ಆಕ್ಚುಲಿ ಲುಕ್ ಚೆನ್ನಾಗಿರುತ್ತೆ, ಅವಳ ಫುಲ್ ಲುಕ್ಕೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಸೊಲ್ಯೂಷನ್ ಇದೆ. ಆ ಕಡೆ ಏನಾಗಲ್ಲ, ಆ ಕಡೆ ನೋಡಿ ಫುಲ್. ಹಾಂ ಹಾಗೆ ಇರಿ, ಹಾಗೆ ಇರಿ. ಹಾಂ ನಿಮ್ಮಲ್ಲಿ ನನ್ನ ಕಣ್ಣಾಗ ಹಾಂ ಕ್ಲೋಸ್ ರೊಟೇಟ್. ಹಾಂ ಬಿಡಿ, ಸರಿ ಆಯ್ತಾ? ಸ್ವಲ್ಪ ತಪ್ಪಿರುತ್ತೆ, ಫುಲ್ ಬ್ಲರಿ ಆಗಿದೆ ಸ್ವಲ್ಪ. ಅದೊಂದು ಸ್ವಲ್ಪ ತಗ ಅನ್ಸುತ್ತೆ. ಇದು 1 ಡೇ ಲೆನ್ಸ್ ಅಷ್ಟೇ. ಹೌದಾ? ತೆಗೆದು ಗೊತ್ತಲ್ಲ, ಸುಮ್ಮನೆ ಹೀಗೆ ಮಾಡಿ ಅಂತ. ಅದೇನ ಟಚ್ 2 ಫಿಂಗರ್ ನೀನ್ ಟಚ್ ಮಾಡ್ರೆ ಅದೇ ಪಾಪ್ ಆಗ್ಬಿಡುತ್ತೆ. ಮದ್ವೆಗೆಲ್ಲ ಇವಾಗೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಸೆಟ್ ಆಗಬೇಕು, ಅದಕ್ಕೆ ಫಸ್ಟ್ ಹಾಕ್ಬಿಡೋಣ ಅಂತ. ಅದು ಫಸ್ಟ್ ಟೈಮ್ ಬೇರೆ ಆಗ್ತಾ ಇದ್ದಲ್ಲ. ಆಕ್ಚುಲಿ ನಿಮ್ಗೆ ನೆಕ್ಸ್ಟ್ ಯೂಸ್ಗೆಲ್ಲ ನಿಮ್ಗೆ ಇಷ್ಟ ಇದೆ ಅನ್ಸಲ್ಲ, ಸ್ವಲ್ಪ ಯೂಸ್ಡ್ ಅನ್ಸುತ್ತಲ್ವಾ.
ಸೊ ಲೆನ್ಸ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಕಂಪ್ಲೀಟ್ ಮೇಕ್ ಓವರ್ ಆದಮೇಲೆ ನೀವು ನೋಡ್ತೀರಾ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸಕ್ಕದಾಗಿ ಕಾಣಿಸ್ತಾ ಇತ್ತು. ಮೇಕಪ್ಗೆ ನಿಜವಾಗ್ಲೂ ಈ ಕೆಲವೊಂದು ಥಿಂಗ್ಸ್ ಎಲ್ಲ ತುಂಬ ಮ್ಯಾಟರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅರುಣ ಹೇಳ್ತಾ ಇದ್ರು, ಲೈಕ್ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಲ್ವಾ, ಸೊ ಟ್ರೈ ಮಾಡಿ ಸುಪ್ರಿಯಾ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರು. ಸೀರಿಯಸ್ಲಿ ಅದು ಅದೇ ರೀತಿಯಾಗಿ ಟರ್ನ್ ಔಟ್ ಆಯಿತು. ನಾನು ಇವಾಗ ಹಾಕಿರೋದು ಕಣ್ಣಲ್ಲಿ ಸ್ವಲ್ಪ ನೀರು ಬರುತ್ತೆ, ಹೇಳ್ರೆ ಮಾಡ್ಕೊಳ್ಳಿ ಅಷ್ಟೇ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನನ್ನ ಮತ್ತು ಶಾರದಾಕ ಹಾಗೂ ಕೃತಿಕಾದು ಕೂಡ ಮೇಕಪ್ ಅರುಣ ಅಕ್ಕನೇ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು, 3 ಜನದ ಮೇಕಪ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಲಾಸ್ಟಲ್ಲಿ ನೀವು ನೋಡ್ತೀರಾ ಅದನ್ನ. ಆ್ಯಂಡ್ ಇವಾಗ ಫಸ್ಟು ನನ್ನ ಫೇಸ್ ಮೇಕಪ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ತಾ ಇದ್ರು. ಹಾಗೆ ಶಾರದಾಕಂಗೆ ಜೊತೆಯಲ್ಲಿ ಒಬ್ಬರು ಪ್ರೆಪ್ ಕೂಡ ಮಾಡ್ತಾಯಿದ್ರು. ಸೊ ಇನ್ನೊಬ್ರನ್ನ ಇನ್ನೂ ಇಬ್ಬರನ್ನ ಕರ್ಕೊಂಬಂದಿದ್ರು ಅರುಣ ಅವ್ರ ಜೊತೆಗೆ. ಸೊ ದ್ಯಾಟ್ ಲೈಕ್ 3 ಜನ ಟೈಮಿಗೆ ರೆಡಿ ಆಗಬೇಕು, ಯಾವುದೇ ಥರದ ಈ ಥರ ಡಿಲೇ ಆಗಬಾರ್ದು. ಮತ್ತು ಲೈಕ್ ಹೆಣ್ಣಿಗೆ ರೆಡಿ ಆಗೋದಕ್ಕೂ ಕೂಡ ಲೇಟ್ ಆಗಬಾರ್ದು. ಬಿಕಾಸ್ ಫಸ್ಟ್ ನಮಗೆ ಇಲ್ಲಿ ಮಾಡಿಬಿಟ್ಟು ಅದಾದ ನಂತರ ಕೃತಿಕಾ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಮಾಡ್ತಾ ಇದ್ದಿದ್ದಲ್ಲ. ಸೊ ಅದಕ್ಕೆ ಯಾರಿಗೂ ಡಿಲೇ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ನೂ ಇಬ್ಬರನ್ನ ಎಕ್ಸ್ಟ್ರಾ ಬಂದಿದ್ರು. ಸೊ ಅದೇ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ಫಸ್ಟ್ ಆಫ್ ಆಲ್ ಆನ್ ಪಾಯಿಂಟ್ ಬರ್ತಾರೆ ಆಯಿತಾ. ನೀವು ಅವ್ರಿಗೆ 7 o'clock ಅಂದರೆ ಎಕ್ಸಾಕ್ಟ್ 7 o'clock ಅವ್ರು ನಿಮ್ಮ ಮನೆಗೆ ಇರ್ತಾರೆ. ಆ ರೀತಿಯಾಗಿ ತುಂಬ ಚೆನ್ನಾಗಿ ಲೈಕ್ ಅವ್ರ ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿರುತ್ತೆ, ಮತ್ತು ಅವ್ರ ಕೆಲಸ ಅಂತೂ ಇದ್ದಿದ್ದು ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನೋಡ್ತೀರಾ ನೀವು. ಸೊ ನನ್ನ ಐ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಅದಾದ ನಂತರ ಫೇಸ್ ಮೇಕಪ್ ಕೂಡ ಕಂಪ್ಲೀಟ್ ಮಾಡಿದ್ರು. ನೋಡ್ಬೋದು ಎಷ್ಟು ಗ್ಲೋಯಿಯಾಗಿ ಕಾಣಿಸ್ತಾ ಇದೆ ಫೇಸ್ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಐಸ್ ಕೂಡ ಅಷ್ಟೇ. ಈ ಸತಿ ಬಂದ್ಬಿಟ್ಟು ನಾವು ಈ ಥರ ಗ್ಲಿಟರ್ ಐಸ್ನ ಮಾಡಿದ್ವಿ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲುಕ್. ಆ್ಯಂಡ್ ಇವಾಗ ಹೇರ್ ಸ್ಟೈಲ್ ಅರುಣನೇ ಮಾಡ್ತಾ ಇದ್ದಾರೆ ನನಗೆ. ತುಂಬಾ ಲೈಕ್ ನನಗೆ ಸಖತ್ ಇಷ್ಟ ಆಯಿತು ನನ್ನ ಹೇರ್ ಸ್ಟೈಲ್. ಇನ್ಫ್ಯಾಕ್ಟ್ ಶಾರದಾಕಂದು ಅವ್ರದ್ದು ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಅರುಣದು ಇನ್ನೊಂದು ಸ್ಪೆಷಾಲಿಟೀಸ್ ಏನು ಗೊತ್ತಾ, ಅವರು ಆನ್ ಟೈಮ್ ಮತ್ತು ಪರ್ಫೆಕ್ಟಾಗಿ ಮೇಕಪ್ ಮಾಡೋದಲ್ದಂತೆ ನಿಮಗೆ ಏನು ಬೇಕೋ, ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನೆಲ್ಲ ತುಂಬ ಕ್ಲೀನಾಗಿ ತಿಳ್ಕೊಂಡು ಮೇಕಪ್ನ ಮಾಡ್ತಾರೆ. ಮತ್ತು ನಮ್ಮ ಸ್ಕಿನ್ ಟೈಪ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಮೇಕಪ್ನ ಮಾಡ್ತಾರೆ. ಸೊ ಅದೇ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ಶಾರದಾಕದು ಕೂಡ ಫಸ್ಟು ಐ ಮೇಕಪ್ನ ಮುಗಿಸ್ಕೊತಾ ಇದ್ದಾರೆ. ಬಿಕಾಸ್ ಐ ಮೇಕಪ್ ಒಂದು ಆಗಿಬಿಟ್ರಲ್ಲ ಕಂಪ್ಲೀಟ್ ಫೇಸ್ ಮೇಕಪ್ ಬಂದು ತುಂಬಾ ಬೇಗನೆ ಆಗಿಬಿಡುತ್ತೆ. ಸೊ ಅದಕ್ಕೇ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನನಗೆ ಅರುಣ ಯಾವಾಗಲಿಂದ ಪರಿಚಯ ಅಂತ ಅಂದರೆ ಸೀಮಂತ ಟೈಮಲ್ಲಿ ನಾನು ಅರುಣ ಒಟ್ಟಿಗೆ ಕೆಲಸ ಮಾಡಿದ್ದು. ಸೊ ಆ ಟೈಮ್ ಬಂದ್ಬಿಟ್ಟು ನನಗೂ ಕೂಡ ತುಂಬ ಹೊಸ್ತು. ಅಂದರೆ ನನ್ನ ಯೂಟ್ಯೂಬ್ ಅವಾಗಿನೂ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅರುಣದು ಕೂಡ ಅವಾಗಿನೂ ಅವರು ಕೂಡ ಈ ಥರ ಫುಲ್ ಜಾಸ್ತಿ ಕೆಲಸ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮಿಬ್ರದ್ದು ಒಂಥರ ಜರ್ನಿ ತುಂಬಾ ಚೆನ್ನಾಗಿದೆ. ಒಟ್ಟಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಮ್ಮೆ ಅಂತೂ ನನಗೆ. ಆ್ಯಂಡ್ ಒಂಥರ ತುಂಬ ಫ್ಯಾಮ್ಲಿ ಥರನೇ ಹೇಳ್ಬೋದು ಅರುಣನ. ಬಿಕಾಸ್ ಅವರು ಜಸ್ಟ್ ನಮಗೆ ಬಂದು ಮೇಕಪ್ ಮಾಡಿಬಿಟ್ಟು ಹೋಗೋದು ಆ ಥರ ಅಲ್ಲ, ಒಂದು ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ನ ಮೇಂಟೈನ್ ಮಾಡಿದ್ದೀವಿ. ಅದೇ ತುಂಬ ಜಾಸ್ತಿ ಖುಷಿ ಆಗುತ್ತೆ. ಅವರ ಮೇಕಪ್ ನೋಡ್ಬೋದು ನೀವು, ಎಷ್ಟು ತುಂಬ ಫ್ಲಾಲೆಸ್ ಮೇಕಪ್ ಮಾಡ್ತಾರೆ. ಹಾಗೂ ಅವರು ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಕೂಡ ಅಷ್ಟೇ, ಯಾವುದೋ ಈ ಥರ ಲೋಕಲ್ ಪ್ರಾಡಕ್ಟ್ಸ್ ಆ ಥರ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ. ತುಂಬ ಒಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅರುಣ ನಂಗೆ ಹೇಳ್ತಾನೆ ಇರ್ತಾರೆ, ಆದಷ್ಟು ಅವ್ರು ಈ ಥರ US ಕಡೆಯಿಂದ ತರಿಸ್ತಾರೆ ತುಂಬ ಪ್ರಾಡಕ್ಟ್ಸ್ನ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಈ ಥರ ಬರ್ತಾ ಇದ್ದರೆ ಫಾರಿನ್ ಕಂಟ್ರಿಯಿಂದ ಅವ್ರ ಹತ್ರ ತರಿಸ್ಕೊತೀನಿ ಅಂತ ಹೇಳ್ತಾರೆ. ಸೊ ಅವ್ರ ಹತ್ರ ಈ ಥರ ಪ್ರಾಡಕ್ಟ್ಸ್ದು ಲೈಕ್ ಸ್ಪೆಷಲಿ ಮೇಕಪ್ ಪ್ರಾಡಕ್ಟ್ಸ್ ಇದ್ರಲ್ಲ, ಕಾಂಪ್ರಮೈಸ್ ಅನ್ನೋದೇ ಇಲ್ಲ, ತುಂಬ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಅದರಿಂದ ಅವ್ರ ಮೇಕಪ್ ಮಾಡಿಸ್ಕೊಂಡ್ರು ಕೂಡ ಅಲ್ಲ, ನಮ್ಮ ಸ್ಕಿನ್ಗೆ ಯಾವುದೇ ಥರದ ಎಫೆಕ್ಟ್ ಏನೂ ಆಗೋದಿಲ್ಲ. ಲೈಕ್ ತುಂಬ ಜನಕ್ಕೆ ಮೇಕಪ್ ಮಾಡಿಸ್ಕೊಂಡ್ಮೇಲೆ ಸ್ಕಿನ್ ಹಾಳಾಗೋದು ಆ ಥರ ಎಲ್ಲ ಇರುತ್ತೆ. ಬಟ್ ಅರುಣ ಹತ್ರ ಆ ಥರ ಎಲ್ಲ ಯಾವತ್ತೂ ಆಗೇ ಇಲ್ಲ ನಮ್ಮ ಜೊತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಅರುಣ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂದರೆ ನಾನು ಅವರ ಲಿಂಕ್ಸ್ ಅಂದರೆ ಅವರ ಇನ್ಸ್ಟಾಗ್ರಾಮ್ ID ಮತ್ತು ಅವರ ಫೋನ್ ನಂಬರ್ ಎಲ್ಲ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನಂತೂ ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ. ನಾವು ತುಂಬ ಸತಿ ಹೇಳ್ತೀವಿ, ಬಿಕಾಸ್ ನನಗೆ ತುಂಬ ಹಾನೆಸ್ಟಾಗಿ ಹೇಳ್ತೀನಿ, ಯಾವುದೇ ಥರದ ಸುಳ್ಳು ಹೇಳೋದಿಲ್ಲ, ಹಾನೆಸ್ಟಾಗಿ ಹೇಳ್ತೀನಿ, ಬೆಸ್ಟ್ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇವಾಗ ಅವರು ತುಂಬ ಈ ಥರ ಲೈಕ್ ಪ್ರಿಯಾಮಣಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ, ಅನ್ವಿತಿ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಶರಣ್ಯ ಶೆಟ್ಟಿ ಅವ್ರ ಜೊತೆನೂ ಕೂಡ ಮಾಡಿದ್ದಾರೆ. ಸೊ ಈ ಥರ ಎಲ್ಲರ ಜೊತೆನೂ ತುಂಬ ಕೆಲಸ ಮಾಡಿದ್ದಾರೆ. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಅಪ್ಕಮಿಂಗ್ ಯಾರ್ದಾದ್ರೂ ಇವೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ಒಂದ್ಸತಿ ಅರುಣ ಮೇಕಪ್ ಆರ್ಟಿಸ್ಟ್ನ ನೀವು ಕನ್ಸಲ್ಟ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಕೇಳಿ ನೋಡಿ ನಿಮ್ಗೆ ಹೇಗೆ ಅನಿಸ್ತಿದೆ ಏನು ಎತ್ತ ಅಂತ.
ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ತುಂಬ ಜನ ಮೇಕಪ್ ಮಾಡಿದ ತಕ್ಷಣ ಅದನ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಬೂದಿ ಕಾಣಿಸ್ತದೆ ಹಾಗೆ ಹೀಗೆ ಅಂತ. ಯಾವತ್ತೂ ಅಷ್ಟೇ ಮೇಕಪ್ನ ಮಾಡಿದ ತಕ್ಷಣ ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನ ಒಂದು ಸ್ವಲ್ಪ ಫೇಸ್ ಮೇಲೆ ಸೆಟಲ್ ಆಗಕ್ಕೆ ಬಿಡಿ. ಬಿಕಾಸ್ ಅದು ಸೆಟಲ್ ಆಗೋಕ್ಕೇ ಬೇಕಾಗುತ್ತೆ, ಒಂದು ಹಾಫ್ ಆನ್ ಅವರ್ ತನಕನೂ ಬೇಕಾಗುತ್ತೆ. ಅದು ನಿಮ್ಮ ಫೇಸ್ ಮಾಯಿಶ್ಚರ್ಗೆ ಎಲ್ಲ ಕಂಪ್ಲೀಟಾಗಿ ಸೆಟ್ ಆದಮೇಲೆ ಆ ಒಂದು ಗ್ಲೋ ಬರುತ್ತಲ್ಲ ಆವಾಗಲೇ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ಸೊ ರೆಡಿ ಆಗಿದ್ದೀನಿ. ಜ್ಯುವೆಲ್ರಿ ಇನ್ನೂ ಹಾಕಿಲ್ಲ, ಬಟ್ ಮಿಕ್ಕಿದೆಲ್ಲ ರೆಡಿ ಆಗಿದೆ. ನನ್ನ ಹೇರ್ ಕೂಡ ನೋಡ್ಬೋದು, ನಾನು ಆಮೇಲೆ ತೋರಿಸಿ ನಿಮಗೆ ಫುಲ್ ಡೀಟೇಲ್ ಆಗಿ. ಬಟ್ ಇವಾಗ ಅರುಣಾ ಹೋಗಬೇಕು ಕೃತಿಕಾನ ರೆಡಿ ಮಾಡೋದಕ್ಕೆ. ಸೊ ಇವಾಗ ಹೊರತಾ ಇದ್ದಾರೆ. ಸ್ವಲ್ಪ ಇನ್ಕಂಪ್ಲೀಟ್ ಇದೆ, ಜ್ಯುವೆಲ್ಸ್ ಎಲ್ಲ ಅವ್ರು ಹಾಕೊಂಡು ಅಲ್ಲಿ ಬಂದ್ಮೇಲೆ ಫೋಟೋಸ್ ತಗೊಂತಾರೆ. ಸೊ ಎಸ್, ಇವಾಗ ಇಷ್ಟು ಅಪ್ಡೇಟ್ ಇವಾಗ ಸದ್ಯದ್ದು. ನಾನು ರೆಡಿ ಆಗಿದ್ದೀನಿ, ಶಾರದಾಕ ಕೂಡ ರೆಡಿ ಆಗಿದ್ದಾರೆ. ಮೇಕಪ್ ಆಗಿದೆ, ಹೇರ್ ಆಗಿದೆ, ಸ್ಯಾರಿ ಆಗಿದೆ, ಎಲ್ಲ ಆಗಿದೆ. ಜಸ್ಟ್ ಜ್ಯುವೆಲ್ರಿ ಅಷ್ಟೇ. ಸೊ ನಮ್ಮ ಮಕ್ಳಿಗೆ ಒಂದು ಸ್ವಲ್ಪ ಸೆಟ್ಲ್ ಎಲ್ಲ ಮಾಡಿದ್ಮೇಲೆ ನಾವು ಜ್ಯುವೆಲ್ರೀಸ್ ಹಾಕೊಳ್ಳೋಣ ಅನ್ಕೊತಾ ಇದ್ದೀವಿ. ಅಷ್ಟರಲ್ಲಿ ಅವ್ರನ್ನ ಅಲ್ಲಿ ರೆಡಿ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಮುಹೂರ್ತ ಇದ್ದಿದ್ದು 12 ಗಂಟೆಗೆ. ಸೊ 12 ಗಂಟೆಗೆ ಹುಡುಗಿನ ಕೂರಿಸಿ ಶಾಸ್ತ್ರ ಎಲ್ಲ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಮಗೆ ತುಂಬಾ ಟೈಮ್ ಇತ್ತು. ಬಿಕಾಸ್ ನಾವು ಮೇಕಪ್ ಆಲ್ಮೋಸ್ಟ್ ನಮ್ಮದು 9:30 9:45 ಅಷ್ಟರಲ್ಲಿ ನಮ್ಮ ಮೇಕಪ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಅರುಣಾ ಕೂಡ ಅಲ್ಲಿಗೆ ಹೊರಟೋಗಿದ್ರು. ಸೊ ನಾವು ಇನ್ನು ಮಕ್ಕಳಿಗೆ ತಿನ್ನಿಸೋದು, ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ, ಮತ್ತು ನಾವು ಕೂಡ ಇನ್ನೊಂದು ಸ್ವಲ್ಪ. ಹಾಗೂ ನನಗೆ ಒಂದು ಕಾಮೆಂಟ್ ಬರ್ತಾ ಇರುತ್ತೆ, ಯಾಕೆ ನೀವು ಶಾರದಾಕನ ಅಕ್ಕ ಅಂತ ಕರಿತೀರಾ, ನಿಮ್ಮ ಕೋ ಸಿಸ್ಟರ್ ಅಲ್ವಾ, ಲೈಕ್ ನಿಮ್ಮ ಮೈದನ ಹೆಂಡತಿ ಅಲ್ವಾ, ಏನಕ್ಕೆ ಅಕ್ಕ ಅಂತ ಕರಿತೀರಾ ಅಂತ. ಸೊ ಅವ್ರು ನನ್ನ ಮೈದನ ಹೆಂಡ್ತಿನೇ ಆಗಿರ್ಬೋದು, ಬಟ್ ಸ್ಟಿಲ್ ಅವ್ರು ನನ್ನ ವಯಸ್ಸಲ್ಲಿ ತುಂಬ ದೊಡ್ಡವರು, ನನಗಿಂತ ಅವರು 3.5-4 ವರ್ಷ ದೊಡ್ಡವರು. ಸೊ ಅದಕ್ಕೇ ನಾನು ಅಕ್ಕ ಅಂತಲೇ ಕರಿತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಕೋ ಸಿಸ್ಟರ್ಸ್ ಥರ ಇಲ್ಲ, ಸಿಸ್ಟರ್ಸ್ ಥರ ಇದ್ದೀವಿ. ನಾನು ಅವ್ರನ್ನ ಯಾವಾಗಲೂ ಅಕ್ಕ ಅನ್ನೋ ಒಂದು ಇದರಲ್ಲೇ ನೋಡಿರೋದು. ಯಾವತ್ತೂ ಈ ಥರ ಇಲ್ಲ ನನ್ನ ಮೈದನ ಹೆಂಡತಿ ಆದ್ರಲ್ಲ, ನನಗೆ ಯಾವತ್ತೂ ಪ್ರಾಬ್ಲಿ ಒಂದು ದಿವಸಕ್ಕೂ ಕೂಡ ನಾನು ಆ ಥರ ಅಂದ್ಕೊಂಡೇ ಇಲ್ಲ. ಬರೀ ನಾನು ಅವ್ರನ್ನ ಅಕ್ಕ ಆ ಥರನೇ ನೋಡಿರೋದು. ಸೊ ಅದಕ್ಕೆ ನಾನು ಅಕ್ಕ ಹಾಗೇ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಬ್ಯಾಂಗಲ್ಸ್ನ ಆರ್ಗನೈಸ್ ಮಾಡಿ ತಂದಿರಲಿಲ್ಲ, ಸೊ ಹಾಗೆ ತಂದಿದ್ನಲ್ಲ, ಇವಾಗೆಲ್ಲ ಆರ್ಗನೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಹೇಮಂತ್ ಅಣ್ಣ ಕೂಡ ಆರ್ಯಣ್ಣ ಕರ್ಕೊಂಡು ಬಂದರು. ಲಗೇಜ್ ಎತ್ಕೊಂಡು ಎಷ್ಟೊಂದು ಬಟ್ಟೆಗಳಿವೆ ಗೊತ್ತಾ, ಅಲ್ಲ ಬ್ಯಾಗ್ಗಳು, ಬುಕ್ಗಳು, ನಾವು ಎತ್ಕೊಂಡು ಹೋಗ್ಬೇಕಂದ್ರೆ ಚೆನ್ನಾಗಿದೆ. ಚೆನ್ನಾಗಿದ್ದೀರಾ? ಹಾಗೆ ನೋಡ್ರಿ, ಇಲ್ಲಿ ಚೆನ್ನಾಗೋನೆ. ಸಣ್ಣ ಆಗ್ಬಿಟ್ಟಿದೆ ಒಂದೇ ತಿಂಗಳಿಗೆ. ಎಲ್ಲ ಸುಮತ್ತೆ ಎಂಗೇಜ್ಮೆಂಟ್ ಚಟಿಲ್ ಇತ್ತವನೆ. ಬಂದ್ಯಾ ಇವ್ರೆ ನಾನೇ ನಾನು ಬಟ್ಟೆ ಹಾಕಿದ್ರಿ ಹಿಂಗ ಆಗ್ಬಿಟ್ಟಿದ್ಯ ಸಣ್ಣ. ಯಾರು ಊಟ ಬರ್ತಾರಲ್ವಾ, ಊಟ ಏನೋ ಆಯ್ತಂತೆ ಕೆಲಸ ಆಗತ್ತೆ. ಮೊಬೈಲ್ ಏನು ಕೊಡ್ತಾ ಇಲ್ಲ ಕೈಗೆ? ಏನಿಲ್ಲ, ಸಂಡೆ ಕೊಡ್ತಾರೆ. ಯಾರು ಮೊಬೈಲ್ ಕೊಡ್ತಾರೆ ಸಂಡೆ? ಮನೆ ಅಜ್ಜಿ ಮನೆಗೆ ಹೋಗ್ತೀನಿ ನಾನು, ಅಜ್ಜಿ ಮನೆಗೆ ಹೋಗ್ತೀನಿ ನಾನು ಅಂತಾನೆ. ರೆಡಿ ಆದ ಹೆಂಗ್ ಕಾಣಿಸ್ತಿದ್ದೀವಿ ಎಲ್ಲರೂ? ಈ ಒಂದು ಬ್ಲಾಗಲ್ಲಿ ಆದಷ್ಟು ನನ್ನ ಫ್ಯಾಮಿಲಿ ಜೊತೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೊತೆ ಎಲ್ಲ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇವ್ರು ಬಂದು ಶಾರದಾಕ ಅವ್ರ ಅಮ್ಮ, ಅಂದರೆ ನನ್ನ ಕೋ ಸಿಸ್ಟರ್ ಇದ್ದಾರಲ್ಲ ಅವರ ಅಮ್ಮ. ಹಾಗೂ ಅಮ್ಮ ಹೇಳ್ತಾ ಇದ್ರೆ ಲೈಕ್ ಹೇಗೆ ಕಾಣಿಸ್ತಾ ಇದೆ, ಮೇಕಪ್ ಹೇಗೆ ಕಾಣಿಸ್ತಾ ಇದೆ, ಚೋಕರಿ ಅಂತ ಹಾಕ್ಕೊಂಡಿಲ್ಲ ಅಂತ ಶಾರದಾಕಂಗೆ ಕೇಳ್ತಾಯಿದ್ರು. ಅವರು ಇಲ್ಲ ಇದೇ ಸಾಕು ಹಾರ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸೊ ಶಾರದಾಕಂದು ಮೇಕಪ್ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಪೆಷಲಿ ಅವ್ರ ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವತ್ತೂ ಶಾರದಾಕ ಈ ಥರ ಹೇರ್ ಸ್ಟೈಲ್ನ ಟ್ರೈ ಮಾಡಿರಲಿಲ್ಲ, ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದರು. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮೇಕಪ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಅವ್ರ ಮೇಕಪ್ ಫೇಸಲ್ಲಿ ತುಂಬ ಚೆನ್ನಾಗಿ ಸಟಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಶಾರದಾಕಾಗಿ ತುಂಬ ಹೆವಿ ಮೇಕಪ್ ಬೇಕಿತ್ತಿಲ್ಲ, ತುಂಬ ಸಟಲಾಗಿ ಬೇಕು ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಸಟಲಾಗಿ ಮಾಡಿದ್ದಾರೆ ಅರುಣ ಅಂತಲೇ ಹೇಳ್ಬೋದು.
ಸೊ ಎಲ್ಲರೂ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾಯಿದ್ರು, ಗೆಸ್ಟ್ ಕೂಡ ಬರ್ತಾಯಿದ್ರು. ಹಾಗೆ ನಮ್ಮ ಮದುವೆ ಗಂಡು ಕೂಡ ಅಷ್ಟೇ, ನನಗೂ ಒಂದು ಸ್ವಲ್ಪ ಕ್ರೀಮ್ ಏನಾದರೂ ಕೊಡಿ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಅಂತ ಅಂದರು. ಸೊ ನಾನು ಡೈಲಿ ಕ್ರೀಮ್ ಹಚ್ಚಿದ್ರೆ ಅದಷ್ಟು ಇದಾಗಿರಲ್ಲ, ಅದಕ್ಕೆ ಇದು ಫೇಸಸ್ ಕ್ಯಾನಡಾದು ಒಂದು ಟಿಂಟೆಡ್ ಮಾಯಿಶ್ಚರೈಸರ್ ಬರುತ್ತಲ್ಲ ಅದನ್ನೇ ಹಚ್ಚೋಣ ಅಂತ ಹೇಳ್ಬಿಟ್ಟು ಅದನ್ನು ಹಚ್ತಾ ಇದ್ದೀನಿ ಇವಾಗ ಅವ್ರಿಗೆ. ಅದು ಒಂದು ಸ್ವಲ್ಪ ಈ ಥರ ಮಾರ್ಕ್ಸ್ ಏನಾದರೂ ಇದೆ ಅದನ್ನು ಕವರ್ ಅಪ್ ಮಾಡುತ್ತೆ, ಮತ್ತು ಫೇಸ್ ಒಂದು ಸ್ವಲ್ಪ ಗ್ಲೋಯಿಯಾಗಿ ಕಾಣುತ್ತೆ. ಬಿಕಾಸ್ ಡೆಫಿನೆಟ್ಲಿ ಮದುವೆ ಹೆಣ್ಣಂತೂ ತುಂಬ ಚೆನ್ನಾಗಿ, ಐ ಮೀನ್ ಎಂಗೇಜ್ಮೆಂಟ್ ಹೆಣ್ಣಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ನಮ್ಮ ಗಂಡು ಹೆಂಡತಿಗೆ ಹಿಂದೆ ಇರೋದಲ್ವಾ, ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಲೈಟಾಗಿ ಈ ಕ್ರೀಮ್ನ ಹಚ್ತಾ ಇದ್ದೀನಿ, ಬ್ಲೆಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸುಮಂತಿಗೆ ಬೇಕಾಗಿಲ್ಲ, ಬಟ್ ಅವ್ರು ಡೈಲಿ ಕ್ರೀಮ್ ಅಂತಲೂ ಏನೂ ಯೂಸ್ ಮಾಡೋದಿಲ್ಲ, ಹೋಗಲಿ ಅದನ್ನೇ ಹಚ್ಕೊಳ್ಳಿ ಅಂತ ಅಂದರೆ. ಸೊ ಅದಕ್ಕೇ ಒಂದು ಸ್ವಲ್ಪ ಈ ಟಿಂಟೆಡ್ ಮಾಯಿಶ್ಚರೈಸರ್ನೇ ಹಚ್ತಾ ಇದ್ದೀನಿ. ಸೊ ನನ್ನ ಮೈದನಿಗೆ ಒಂದು ಸ್ವಲ್ಪ ಟಚ್ ಅಪ್ ಥರ ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು ಸ್ವಲ್ಪ ಫೇಸ್ ಎಲ್ಲ ನೀಟಾಗಿ ಸೆಟಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ನಿಮಗೆ ಲಿಪ್ಸ್ಟಿಕ್ ಸುಮ್ಮನೆ ಏನಾದರೂ ಸ್ವಲ್ಪ ಶೆಕೆ ಆದರೆ ಹಿಂಗೆ ಹಿಂಗೆ ಹೊಡ್ಕೋಬೇಕು. ಹುಡುಗಿರೇ ಹಾಕ್ತಾರೆ, ಗಂಡಸರು ಬರ್ತಾರೆ, ಹುಡುಗಿರೇ ಮಾಡ್ತಾರೆ, ಇವ್ರು ಮಾಡಿಸ್ಕೊಂಡ್ರೆ ಎಷ್ಟು ಕಲರ್ ಇದ್ರು ಎಲ್ಲ ಕಲರ್ ಡೌನೇ ಆಗೋದು. ಏಮಂತ ಒಬ್ಬನೇ ಕಲರ್ ಬ್ಯಾಲೆನ್ಸ್ ಮಾಡ್ಕೊಂಡಿರೋ ಇವಳು ನಾನು ನೋಡ್ ಅಕ್ಕಲ್ಲಿ ನೋಡ್ದಾನು ಇಲ್ಲಿ ಅಣ್ಣ ನಗ್ಬೇಡಿ, ಚೆನ್ನಾಗಿದೆ. ಬೇಜಾರು ಸಿಂಬಾಗೆ ಸರಿ ಮಾಡ್ತಾ ಇದ್ದೀನಿ. ಏನ್ ತಪ್ಸಿದ್ರು ಇದನ್ನ ಮಾತ್ರ ತಪ್ಸೋ ಆಗಿರ, ಇಲ್ಲಾಂದ್ರೆ ಅದನ್ನ ನೆಮ್ಮದಿ ಆಗಿರೋದು ಬಿಡಲ್ಲ ಅವನು. ಅಂಡ್ ಫ್ರೆಂಡ್ಸ್ ಮೆಹಂದಿ ತೋರಿಸಿಲ್ಲ, ಮೆಹಂದಿ ನೋಡಿ ಹೇಗೆ ಬಂದಿದೆ. ಅಯ್ಯೋ ನೇಲ್ ಪಾಲಿಶ್ ಹಾಕೊಳ್ಳಿಲ್ಲ ನಾವು, ಅಲ್ಲಿ ಕುತ್ಕೊಂಡು ಹಾಕೊಂಡ್ರೆ ನೀವು ಯಾವಾಗ ಹಾಕೊಂಡ್ರಿ? ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಮನೆಯಲ್ಲಿ ಒಂದೊಂದು ಕೆಲಸ ನಡೀತಾ ಇತ್ತು. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ಲೈಕ್ ನಾವು ಎಷ್ಟು ಪ್ರಿಪೇರ್ ಮಾಡಿದ್ವಿ ಅಂದರೆ ಲಾಸ್ಟ್ ಡೇನೇ, ಅಂದರೆ ಹಿಂದಿನ ದಿನವೇ ತುಂಬ ಪ್ರಿಪರೇಷನ್ ಎಲ್ಲನೂ ತೊಗೊಂಬಂದು ಇಟ್ಕೊಂಡಿದ್ದು, ಎಲ್ಲ ಪ್ರಿಪರೇಷನ್ ಮಾಡಿದ್ವಿ. ಬಟ್ ಸ್ಟಿಲ್ ಅವ್ರ ಮನೆಗೆ ಹೋಗ್ಬೇಕಾದ್ರೂ ನಮಗೆ ಎಷ್ಟೊಂದು ಕೆಲಸ ಇದೆ ಇನ್ನೂ ಬಾಕಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಲ್ಲನೂ ಲೈಕ್ ಒಂದು ಜಾಗದಲ್ಲಿ ಇದೆಯಾ ಅದನ್ನು ನೋಡ್ಕೊಬೇಕಿತ್ತು, ಗೆಸ್ಟ್ಗಳು ಬರ್ತಾಯಿದ್ರು, ತಿಂಡಿ ಮಾಡಬೇಕಿತ್ತು, ನಾವು ರೆಡಿ ಆಗೋದು, ಮಕ್ಕಳನ್ನ ರೆಡಿ ಮಾಡಿಸೋದು, ಸಿಕ್ಕಾಪಟ್ಟೆ ಸಾಕಾಗೋಯ್ತು. ಆ್ಯಂಡ್ ಇವಾಗ ಇಲ್ಲಿ ಒಂದು ಡಿಸ್ಕಷನ್ ಕೂಡ ನಡೀತಾ ಇದೆ, ಒಂದು ಸ್ವಲ್ಪ ಹೇಗೆ ಹೋಗೋದು ಏನು ಎತ್ತ, ಅಂದರೆ ಬಸ್ಸಿನೂ ಬರೋದಿತ್ತು. ಸೊ ಬಸ್ ಬಂದಿರಲಿಲ್ಲ, ಗೆಸ್ಟ್ ಎಲ್ಲ ಅಂದರೆ ಬರ್ತಾಯಿದ್ರಲ್ಲ, ಸೊ ಅವರೆಲ್ಲ ಇಲ್ಲಿಂದಾನೇ ಹತ್ಕೊತಾರ ಹೇಗೆ, ತುಂಬ ಡಿಸ್ಕಷನ್ಸ್ ಇರುತ್ತಲ್ಲ. ಯೂಶ್ವಲಿ ಒಂದು ಫಂಕ್ಷನ್ ಮನೇಲಿ ಅಂದಮೇಲೆ ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಇರುತ್ತಲ್ಲ, ಅದೇ ಡಿಸ್ಕಷನ್ಸ್ ನಡೀತಾ ಇತ್ತು. ಆ್ಯಂಡ್ ಅಮ್ಮ ಕೂಡ ಇನ್ನೂ ರೆಡಿ ಆಗಲಿಲ್ಲ, ಅಜ್ಜಿ ತಾತ ಕೂಡ ಬಂದಿದ್ದರು ಊರಿಂದ. ಸೊ ಎಸ್ ಫ್ರೆಂಡ್ಸ್, ಈ ರೀತಿಯಾಗಿ ಪ್ರತಿಯೊಂದು ಸಹ ನಡೀತಾ ಇತ್ತು. ಆ್ಯಂಡ್ ಇಲ್ಲಿ ನಮ್ಮ ಮದುವೆ ಗಂಡು ಕೂಡ ಆಲ್ಮೋಸ್ಟ್ ರೆಡಿ, ಐ ಮೀನ್ ನಮ್ಮ ಎಂಗೇಜ್ಮೆಂಟ್ ಹುಡುಗ ಕೂಡ ಆಲ್ಮೋಸ್ಟ್ ರೆಡಿ. ಸೊ ಅವ್ರು ಬಂದು ಗ್ರೀನ್ ಕಲರ್ ಶರ್ಟ್ ಬೇಕು ಅಂತ ಹೇಳ್ಬಿಟ್ಟು ತುಂಬ ಹುಡುಕಿದ್ದಾರೆ. ಲೈಕ್ ಗಂಡಸ್ರದ್ದು ಇದ್ದೇ ಇದೆ ಅಲ್ವಾ, ಪುನೀತದು ಹಾಗೆ ನೀವು ಲಾಸ್ಟ್ ವ್ಲಾಗಲ್ಲೇ ನಾನು ನಿಮಗೆ ಹೇಳಿದ್ನಲ್ಲ, ಲಾಸ್ಟ್ ಮೂಮೆಂಟ್ ಶಾಪಿಂಗ್ಗೆ ಅವರು ಕೂಡ ಮಾಡಿದ್ದು. ಸುಮಂತ್ ಕೂಡ ಅಷ್ಟೇ ಲಾಸ್ಟ್ ಮೂಮೆಂಟ್ ಶಾಪಿಂಗ್, ಅಂದರೆ ಒಂದೇನೋ ನಾವು ಫಸ್ಟೇ ತೊಗೊಂಡಿದ್ವಿ. ಬಟ್ ಇಲ್ಲಿಂದ ಹಾಕೊಂಡು ಹೋಗಬೇಕಾದ್ರೆ ಅವರು ಗ್ರೀನ್ ಶರ್ಟ್, ಕೃತಿಕಾದು ಬ್ಲೌಸ್ ಬಂದು ಗ್ರೀನ್ ಇತ್ತಲ್ಲ, ಸೊ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋ ಹಾಗೆ ಗ್ರೀನ್ ಶರ್ಟ್ನ, ಪಾಚಿ ಗ್ರೀನ್ ಶರ್ಟ್ ತುಂಬ ಹುಡುಕಿದ್ರು. ಬಟ್ ಅವ್ರಿಗೆ ಸಿಗಲಿಲ್ಲ ಮಂಡ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಡೇನೇ ಇನ್ನೊಂದು 2 ಡೇಸಲ್ಲಿ ಎಂಗೇಜ್ಮೆಂಟ್ ಇನ್ನೆಲ್ಲಿ ಹುಡ್ಕೊಂಡು ಹೋಗ್ತಾರೆ ಅಲ್ವಾ, ಸೊ ಅದಕ್ಕೆ ಈ ಗ್ರೀನ್ ಕಲರ್ನ ತೊಗೊಂಡ್ರು. ಬಟ್ ನಾನು ಅದನ್ನೇ ಹೇಳ್ತಾ ಇದ್ದೆ, ಪಾಚಿ ಗ್ರೀನ್ ಕಲರ್ ಶರ್ಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ. ಸೊ ನನ್ನ ಮಕ್ಕಳ ಬಟ್ಟೆ ಬಂದುಬಿಟ್ಟು ನಾನು ಇವರು ಸುಮಂತ್ ಬಟ್ಟೆ ಜೊತೆ ಮ್ಯಾಚ್ ಮಾಡಿದ್ದೆ. ಲಕ್ಷಿತದು ಫಸ್ಟ್, ಅಂದರೆ ಅವ್ನ ಔಟ್ಫಿಟ್ ಬಂದುಬಿಟ್ಟು ಅವರ ಈ ಗ್ರೀನ್ ಔಟ್ಫಿಟ್ ಇದೆಯಲ್ಲ ಇದಕ್ಕೆ ಮ್ಯಾಚ್ ಆಗುವಂಥದ್ದು. ಆ್ಯಂಡ್ ಸಿಂಬಾ ಔಟ್ಫಿಟ್ ಬಂದುಬಿಟ್ಟು ಸುಮಂತದ್ದು ಸೆಕೆಂಡ್ ಔಟ್ಫಿಟ್ ಇದೆಯಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ತೊಗೊಂಬಂದಿದ್ದೆ. ಆ್ಯಂಡ್ ಶಾರದಾ ಅಕ್ಕ, ಹೇಮಂತಣ್ಣ ಮತ್ತು ಆರ್ಯನ್ ಹಾಗೂ ಲೂಲು ಅವ್ರು ಬಂದುಬಿಟ್ಟು ಫುಲ್ ಈ ಥರ ಪಿಂಕ್ ಶೇಡ್ಸಲ್ಲಿ ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ತೊಗೊಂಬಂದಿದ್ರು. ಆ್ಯಂಡ್ ಅಜ್ಜಿ ನೋಡಿ ಕ್ಯಾಮ್ರಾ ನೋಡಿಕೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಬಂದು ನನ್ನ ಕಂಪ್ಲೀಟ್ ಲುಕ್. ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ನಾನು ಇದುವರೆಗೂ ಮೇಕಪ್ ಮಾಡಿಸ್ಕೊಂಡಿರೋದ್ರಲ್ಲಿ ನನ್ನ ಬೆಸ್ಟ್ ಆಫ್ ದಿ ಬೆಸ್ಟ್ ಲುಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅರುಣ, ನೀವು ಈ ವ್ಲಾಗ್ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್.
ಓಕೆ ಫ್ರೆಂಡ್ಸು ರೆಡಿ ಆಗಿದ್ದೀವಿ. ನಾನು ಹೀಗೆ ರೆಡಿ ಆಗಿದ್ದೀನಿ ಆ್ಯಂಡ್ ಅಕ್ಕ ಬನ್ನಿ. ಆ್ಯಂಡ್ ಶಾರದಾಗ ಕೂಡ ನೋಡ್ಬೋದು ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇಬ್ಬರು ಆಲ್ಮೋಸ್ಟ್ ಮ್ಯಾಚಿಂಗ್, ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಟೋನಲ್ಲಿ. ಸೊ ಎಸ್, ಹೇಗೆ ಕಾಣಿಸ್ತಾ ಇದ್ದೀವಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿ ಅನಿಸ್ತು, ನನಗಂತೂ ಮೇಕಪ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಶಾರದಾಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ಲು. ನಿಮ್ಗೆ ಹೇಗೆ ಅನಿಸ್ತಿದೆ ಅಕ್ಕ? ತುಂಬ ಚೆನ್ನಾಗಿ ಮಾಡಿದೆ. ನಮ್ಮ ಹೇರ್ ಸ್ಟೈಲ್ ನೋಡಿ. ಶಾರದಾಗ ನಿಮ್ಮ ತೋರಿಸಿ, ಮಸ್ತಿದೆ, ಇದಂತೂ ಸಕ್ಕದಾಗಿ ಬಂದಿದೆ. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಅಕ್ಕ, ನನ್ನ ಹೇರ್ ಸ್ಟೈಲ್ ತೋರಿಸಿ. ಬೆಳಗ್ಗೆ ಜಾಸ್ತಿ ಇದೆ. ಓಕೆ, ಆಮೇಲೆ ನೀಟಾಗಿ ತೋರಿಸ್ತೀವಿ. ಇವಾಗ ತುಂಬ ಲೇಟ್ ಆಗಿದೆ ಬಿಕಾಸ್ ಬಸ್ ಬಂದುಬಿಟ್ಟಿದೆ. ವಾಯ್ಸು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಥರ ಬರ್ಬೋದು. ಸೊ ಎಸ್, ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದೀವಿ. ನೋಡ್ಬೋದು, ನಮ್ಮ ಅತ್ತೆ ಅಲ್ಲಿ ರೆಡಿ, ನಮ್ಮ ಮಾವ ರೆಡಿ, ಅಜ್ಜಿ ತಾತ ಎಲ್ಲರೂ ಬಂದಿದ್ದಾರೆ. ಹಾಗೂ ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲರಿಗೂ ಬಸ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಹೊರಟ್ವಿ ನಾವು. ಆ್ಯಂಡ್ ಈ ಒಂದು ವಿಡಿಯೋನ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕೂಡ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಆಲ್ರೆಡಿ 26 ಮಿನಿಟ್ಸ್ ಲಿಮಿಟ್ ಆಗಿಬಿಟ್ಟಿದೆ. ಸೊ ಇನ್ನೂ ಜಾಸ್ತಿ ಇದರಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಹಾಫಲ್ಲಿ ನೀವು ಕಂಪ್ಲೀಟಾಗಿ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಸೊ ಎಂಗೇಜ್ಮೆಂಟ್ ಸೀರೀಸ್ ತುಂಬಾ ಜಾಸ್ತಿ ಆಗೋಯ್ತು ಅಂತ ಇದು ಮಾಡ್ತಾ ಇದ್ರಲ್ಲ, ಸೊ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಈ ಒಂದು ಕಂಪ್ಲೀಟ್ ಸೀರೀಸ್ನ ಎಂಡ್ ಮಾಡ್ತೀನಿ. ಸೊ ಇಲ್ಲಿಗೆ ನಮ್ಮ ಎಂಗೇಜ್ಮೆಂಟ್ ಕೂಡ ಮುಗಿಯುತ್ತೆ. ಎಸ್ ಫ್ರೆಂಡ್ಸ್, ಸೊ ಹೇಗೆ ಕಾಣಿಸ್ತಿದ್ವಿ ಏನು ಎತ್ತ ಅಂತೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಲವ್.